ರಕ್ಷಿತ್ ಶೆಟ್ಟಿ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಈ ನಟ ಕನ್ನಡ ಸಿನಿ ಪ್ರಿಯರಿಗೆ ಹಲವು ಸರ್ಪ್ರೈಸಿಂಗ್ ಸಿನಿಮಾಗಳನ್ನ ಕೊಟ್ಟು ಮನಸ್ಸು ಗೆದ್ದಿದ್ದಾರೆ. ಕೆಲವು ಸಿನಿಮಾಗಳು ಸೋತರೆ ಹಲವು ಸಿನಿಮಾಗಳಲ್ಲಿ ರಕ್ಷಿತ್ ಶೆಟ್ಟಿ ಮಿಂಚಿದ್ದಾರೆ. ಹೀಗೆ ರಕ್ಷಿತ್ ಶೆಟ್ಟಿ ಸಿಂಪಲ್ ಸ್ಟಾರ್ ಆಗಿ ಉಳಿದವರು ಕಂಡಂತೆ ಸಿನಿಮಾ ಮಾಡಿದ್ದರು. ಆದ್ರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟಾಗಿ ಗಳಿಸದೇ ಇದ್ದರು. ಇದರ ಸೀಕ್ವೆಲ್ಗೆ ಅವರೀಗ ರೆಡಿಯಾಗಿದ್ದಾರೆ. ಹೀಗೆ ಬಾಕ್ಸ್ ಆಫೀಸ್ ನಲ್ಲಿ ಹಿನ್ನಡೆ ಕಂಡಿದೆ ಎಂಬ ಮಾತುಗಳ ನಡುವೆಯೂ ಉಳಿದವರು ಕಂಡಂತೆ ಸಿನಿಮಾ ಕನ್ನಡಿಗರ ಮನಸ್ಸು ಗೆದ್ದಿತ್ತು. ಆ ಸಿನಿಮಾದ ಹಾಡುಗಳು, ಕತೆ ಸೇರಿ ಪ್ರತಿಯೊಂದು ವಿಭಾಗದಲ್ಲಿ ಸಾಕಷ್ಟು ಗಮನ ಸೆಳೆದಿತ್ತು ಉಳಿದವರು ಕಂಡಂತೆ ಸಿನಿಮಾ. ಹೀಗಾಗಿಯೇ ಉಳಿದವರು ಕಂಡಂತೆ ಮುಂದುವರಿದ ಭಾಗ ರಿಚರ್ಡ್ ಆಂಟನಿ ಮಾಡೋಕೆ ಸರ್ವ ಸಿದ್ಧತೆ ನಡೆಸಿದ್ದರು ರಕ್ಷಿತ್ ಶೆಟ್ಟಿ. ಈ ಸಿನಿಮಾಗೆ ಕನ್ನಡದ ಪ್ರತಿಷ್ಠಿತ ಒಂಬಾಳೆ ಸಂಸ್ಥೆ ಹಣ ಹೂಡುವುದು ಪಕ್ಕಾಗಿತ್ತು. ಆದರೆ ಈಗ ಬೇರೆಯದ್ದೇ ಸುದ್ದಿ ಹೊರಬಿದ್ದಿದೆ. ಹೀಗೆ ಈ ಸುದ್ದಿ ರಕ್ಷಿತ್ ಶೆಟ್ಟಿ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸಪ್ತಸಾಗರದಾಚೆಯಲ್ಲೂ ಯಶಸ್ಸಿನ ಅಲೆಯಲ್ಲಿದ್ದು ಸಿನಿಮಾ ಭವಿಷ್ಯದ ಬಗ್ಗೆ ಯೋಜನೆ ರೂಪಿಸುತ್ತಿದ್ದಾರೆ. ಇತ್ತೀಚೆಗೆ ಅವರ ನಿರ್ಮಾಣದ ಚಿತ್ರ ಬ್ಯಾಚುಲರ್ ಪಾರ್ಟಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಹೀಗಿದ್ದಾಗ ರಕ್ಷಿತ್ ಶೆಟ್ಟಿ ವೃತ್ತಿ ಬದುಕಿನ ಡ್ರೀಮ್ ಪ್ರಾಜೆಕ್ಟ್ ರಿಚರ್ಡ್ ಆಂಟನಿ ಸುದ್ದಿಯಲ್ಲಿದೆ. ಯಾಕಂದ್ರೆ ಒಂಬಾಳೆ ಸಂಸ್ಥೆ ಇದೀಗ ರಿಚರ್ಡ್ ಆಂಟನಿ ನಿರ್ಮಾಣ ಮಾಡಲ್ಲ ಎನ್ನಲಾಗಿದೆ. ಈ ಮೂಲಕ 10 ವರ್ಷದ ನಂತರ ರಕ್ಷಿತ್ ಶೆಟ್ಟಿ ಡೈರೆಕ್ಷನ್ ನೋಡುವ ಖುಷಿಯಲ್ಲಿದ್ದ ಫ್ಯಾನ್ಸ್ಗೆ ಶಾಕ್ ಸಿಕ್ಕಿದೆ. ಈ ಹಿಂದಿನ ಮಾಹಿತಿಗಳ ಪ್ರಕಾರ ರಿಚರ್ಡ್ ಆಂಟನಿ ಸಿನಿಮಾವನ್ನ ಒಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಬೇಕಿತ್ತು. ಇದು ಒಂಬಾಳೆ ಬ್ಯಾನರ್ನ 10ನೇ ಸಿನಿಮಾ ಎಂದು ಘೋಷಣೆಯೂ ಮೊಳಗಿತ್ತು. ಅದೇ ಸಮಯದಲ್ಲಿ ಒಂಬಾಳೆ ಫಿಲ್ಮ್ಸ್ ಪೃಥ್ವಿರಾಜ್ ಸುಕುಮಾರನ್ ಅವರ ಸಿನಿಮಾಗೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಇಷ್ಟೆಲ್ಲಾ ಬೆಳವಣಿಗೆ ನಡುವೆ ಇದೀಗ ಬೇರೆಯದ್ದೇ ಸುದ್ದಿ ಹೊರಬಿದ್ದಿದೆ. ಅದು ಏನೆಂದರೆ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟನಿ ಸಿನಿಮಾದಿಂದ ಈಗ ಒಂಬಾಳೆ ಫಿಲ್ಮ್ಸ್ ಹಿಂದೆ ಸರಿದಿದೆ ಎನ್ನಲಾಗಿದೆ. ಇನ್ನು ಮುಂದಿನ 5 ವರ್ಷದಲ್ಲಿ ಮನರಂಜನೆ ಕ್ಷೇತ್ರದಲ್ಲಿ 3,000 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀವಿ ಎಂದಿತ್ತು ಒಂಬಾಳೆ ಫಿಲ್ಮ್ಸ್. ಈ ಕಾರಣದಿಂದ ಸಿನಿಮಾ ನಿರ್ಮಾಣಕ್ಕೆ ಬಜೆಟ್ ಸಮಸ್ಯೆ ಎದುರಾಗಲ್ಲ ಎಂಬ ಮಾತು ಕೂಡ ಓಡಾಡಿತ್ತು. ಆದರೆ ಈಗ ಬೇರೆಯದ್ದೇ ಸುದ್ದಿ ಹೊರಬಿದ್ದಿದೆ. ಅದರಲ್ಲೂ ಒಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ಧೂಮಂ ಹಾಗೂ ರಾಘವೇಂದ್ರ ಸ್ಟೋರ್ಸ್ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟಾಗಿ ಸದ್ದು ಮಾಡುವಲ್ಲಿ ಸಕ್ಸಸ್ ಕಾಣಲೇ ಇಲ್ಲ. ಹೀಗಾಗಿ ಇದೀಗ ಬೇರೆಯದ್ದೇ ಸುದ್ದಿ ಓಡಾಡುತ್ತಿದೆ. ಆದರೆ ಈ ಬಗ್ಗೆ ಅಧಿಕೃತವಾಗಿ ಯಾವುದೇ ಹೇಳಿಕೆ ಹೊರಬಿದ್ದಿಲ್ಲ. ಹೀಗಾಗಿ ಕಾದು ನೋಡಬೇಕಾಗಿದೆ. ರಿಚರ್ಡ್ ಆಂಟನಿ ಸಿನಿಮಾವನ್ನ ನಿರ್ಮಾಣ ಮಾಡದಿರಲು ಒಂಬಾಳೆ ಸಂಸ್ಥೆ ನಿರ್ಧರಿಸಿದೆ ಎನ್ನುವ ಗುಸುಗುಸು ಕೇಳಿ ಬರ್ತಿದೆ. ಈ ಬಗ್ಗೆ ಅಧಿಕೃತವಾಗಿ ಯಾರು ಮಾತನಾಡಿಲ್ಲ. ಒಂಬಾಳೆ ಸಂಸ್ಥೆ ಬಿಟ್ಟು ತಮ್ಮದೇ ಬ್ಯಾನರ್ ನಲ್ಲಿ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟನಿ ಸಿನಿಮಾವನ್ನ ನಿರ್ಮಿಸುತ್ತಾರೆ ಎನ್ನುವ ಸುದ್ದಿ ಹೊರಬಿದ್ದಿದೆ. ಒಟ್ನಲ್ಲಿ ಈ ಸುದ್ದಿ ನಿಜವಾಗದೇ ಇರಲಿ ಅಂತ ಫ್ಯಾನ್ಸ್ ಅಂದುಕೊಳ್ಳುತ್ತಿದ್ದಾರೆ. ಈ ಸುದ್ದಿ ನಿಜವಾಗಿದ್ದೇ ಆದರೆ ರಕ್ಷಿತ್ ಶೆಟ್ಟಿ ತಮ್ಮ ಪರವಂ ಬ್ಯಾನರ್ ಅಡಿಯಲ್ಲಿ ರಿಚರ್ಡ್ ಆಂಟನಿ ಸಿನಿಮಾ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ ಎಂಬ ಮಾತು ಓಡಾಡುತ್ತಿದೆ. ಹೀಗೆ ರಕ್ಷಿತ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಸಿನಿಮಾ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.